ಎಲ್ಲ ಆತ್ಮಜೊತೆಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಇಂದಿನ ಗುರುಗೀತಾ ಚಿಂತನೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಶ್ಲೋಕ ನಂಬರ್ 67 ಗುರುಗೀತಾ. ಶಿವೇರುಷ್ಟೇ ಗುರುಸ್ತ್ರಾತ ಗುರುರುಷ್ಟೇ ನ ಕಶ್ಚನ ತಸ್ಮಾತ್ ಪರಗುರುಂ ಲಬ್ಧ್ವಾ ತಮೇವ ಶರಣಂ ವ್ರಜೇತ್. ಶಿವನಿಗೆ ಸಿಟ್ಟು ಬಂದ್ರೆ ಗುರು ಕಾಪಾಡ್ತಾನಪ್ಪ. ಗುರುವಿಗೆ ಸಿಟ್ಟು ಬಂದ್ರೆ ಯಾರೂ ಕಾಪಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲೂ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾಗ್ಬಿಟ್ಟು ಪರಗುರುಂ ಅಂದ್ರೆ ಶ್ರೇಷ್ಠವಾದ ಸದ್ಗುರುನ ಪ್ರಾಪ್ತಿ ಆದ್ಮೇಲೆ ಅವರಿಗೆ ಶರಣಾಗಬೇಕು. ಬೇರೆಲ್ಲೂ ಹೋಗೋ ಬೇರೆ ಬೇರೆ ಮನಸ್ಸು ಬೇರೆ ಕಡೆ ಹೋಗಬಾರ್ದು. ಶಿವೇರುಷ್ಟೇ ಅಂತ ಹೇಳಿದ್ರೆ ಶಿವನಿಗೆ ಸಿಟ್ಟು ಬರೋದಂದ್ರೆ ಏನು? ಇಲ್ಲಿ ಶಿವ ಅಂದ್ರೆ ಈಶ್ವರ, ಸೃಷ್ಟಿಕರ್ತ, ಬ್ರಹ್ಮಾಜಿ ಅಥವಾ ಈಶ್ವರ. ಈಶ್ವರನಿಗೆ ಸಿಟ್ಟು ಬರೋದಂದ್ರೆ ಏನು? ಜೀವ ಗೊತ್ತಿಲ್ದೋ ಗೊತ್ತಿಲ್ದೇನೋ ಪಾಪ ಮತ್ತು ಪುಣ್ಯ, ಒಳ್ಳೆ ಕರ್ಮ ಮತ್ತು ಕೆಟ್ಟ ಕರ್ಮ ಮಾಡ್ತಾ ಇರ್ತದೆ. ಪಾಪ ಪುಣ್ಯಗಳು ಮಾಡ್ತಾ ಇರ್ತದೆ. ಈಶ್ವರ ಏನ್ ಮಾಡ್ತಾನೆ? ಆ ಪಾಪ ಪುಣ್ಯಗಳಿಗೆ ತಕ್ಕ ಫಲವನ್ನು ಕೊಡ್ತಾರೆ. ಕರ್ಮಫಲದಾತ, ಕರ್ಮಫಲವನ್ನು ಕೊಡುವನು ಈಶ್ವರ. ಜೀವ ಧರ್ಮಕ್ಕೆ ವಿರುದ್ಧವಾದ ಕರ್ಮಗಳು ಮಾಡಿದಾಗ ಅದಕ್ಕೆ ಪಾಪ ಅಂತ ಹೇಳುದು. ಧರ್ಮಕ್ಕೆ ಅನುಗುಣವಾದ ಕರ್ಮಗಳು ಮಾಡಿದಾಗ ಅದಕ್ಕೆ ಪುಣ್ಯ ಅಂತ ಹೇಳುದು. ಪುಣ್ಯಕ್ಕೆ ಫಲ ಜೀವನದಲ್ಲಿ ಸುಖ ಸಂತೋಷ ಪ್ರಾಪ್ತಿ, ಪಾಪಕ್ಕೆ ಫಲ ದುಃಖ ಪ್ರಾಪ್ತಿ. ಇದನ್ನು ಎರಡೂ ಕೊಡೋನು ಈಶ್ವರ, ಕರ್ಮಫಲದಾತ. ಈಶ್ವರನಿಗೆ ಸಿಟ್ಟು ಬರೋದಂದ್ರೆ ಏನು? ಈಶ್ವರನಿಗೆ ಸಿಟ್ಟು ಬಂದ್ರೆ ವೈಯಕ್ತಿಕ ಸಿಟ್ಟಲ್ಲ. ಯಾರು ಅಧರ್ಮವನ್ನು ಮಾಡ್ತಾರೆ ಅವರಿಗೆ ಪಾಪದ ಫಲವನ್ನು ಕೊಡದೆ ಈಶ್ವರನ ಸಿಟ್ಟು ಅಂತ ಹೇಳ್ತಾರೆ. ಈ ಫಲ ಏನು ಬರ್ತದೆ? ಫಲ ನಮಗೆ ಪ್ರಾರಬ್ಧ ಕರ್ಮ ರೂಪದಲ್ಲಿ ಬರ್ತದೆ. ಪ್ರಾರಬ್ಧ ಕರ್ಮದಲ್ಲಿ ಎರಡು ರೀತಿಯ ಪ್ರಾರಬ್ಧ ಕರ್ಮ, ಪುಣ್ಯ ಮತ್ತು ಪಾಪ. ಪುಣ್ಯ ಪ್ರಾರಬ್ಧ ಕರ್ಮ ಏನ್ಬಿಡ್ತದೆ? ಒಳ್ಳೆದಂತಂದು ಕೊಡ್ತದೆ, ನಮ್ಮ ಜೀವನದಲ್ಲಿ ಸಂತೋಷ ಸುಖ ಅದಂತಂದು ಕೊಡ್ತದೆ. ಪಾಪ ಪ್ರಾರಬ್ಧ ನಮಗೆ ದುಃಖಕ್ಕೆ ಕಾರಣ ಆಗ್ತದೆ. ಈಗ ಈಶ್ವರನ ಕೋಪ ಅಂದ್ರೆ ನಿಮ್ ಪ್ರಾರಬ್ಧ ಕರ್ಮ ಕಡೆ ಬರೋದು ಪ್ರಾರಬ್ಧ ಕರ್ಮ ರೂಪದಲ್ಲೇ ಬರ್ತದೆ ಈಶ್ವರನ ಕೋಪ. ಆ ಈಶ್ವರನ ಕೋಪಕ್ಕೆ ಗುರು ಸಮಾಧಾನ ಕೊಡ್ತಾರೆ. ಹೇಗೆ? ಮೊದಲನೇದು ಆತ್ಮಜ್ಞಾನ ಪ್ರದಾನೇನ, ಆತ್ಮಜ್ಞಾನ ಕೊಟ್ಟು ಕರ್ಮಫಲದಿಂದ ಹೊರಬರ್ಲಿಕ್ಕೆ ಹೇಳ್ಕೊಡ್ತಾನೆ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾಮ್ನಾನೇ ಶಿವೋಹಂ ಶಿವೋಹಂ ಶಿವೋಹಂ. ನ ಕರ್ತ ನ ಭೋಕ್ತ ನ ಜ್ಞಾತ, ನಾಹಂ ಕರ್ತ ನಾಹಂ ಭೋಕ್ತ ನಾಹಂ ಜ್ಞಾತ. ಕರ್ತ ನಾನಲ್ಲ, ಭೋಕ್ತ ನಾನಲ್ಲ, ಜ್ಞಾತ ನಾನಲ್ಲ ಅನ್ನೋ ಜ್ಞಾನವನ್ನ ಗುರು ಕೊಡ್ತಾನೆ. ಶುದ್ಧ ಚೈತನ್ಯ ನಾನು ಅನ್ನೋ ಜ್ಞಾನವನ್ನು ಕೊಡ್ತಾನೆ. ಈ ಜ್ಞಾನದ ಮೂಲಕ ಏನಾಗ್ತದೆ? ಪ್ರಾರಬ್ಧ ಕರ್ಮದಿಂದ ಬಿಡುಗಡೆ ಆಗ್ತದೆ. ಎಲ್ಲಾ ಕರ್ಮಗಳಿಂದ ಬಿಡುಗಡೆ ಆಗ್ತದೆ. ಜ್ಞಾನಾಗ್ನಿ ದಗ್ಧ ಕರ್ಮಾಣಿ, ಜ್ಞಾನ ಎಂಬ ಬೆಂಕಿಯಲ್ಲಿ ಎಲ್ಲಾ ಕರ್ಮಗಳು ಸುಟ್ಟು ಹೋಗ್ತವೆ. ಆ ಜ್ಞಾನಾಗ್ನಿಯನ್ನು ಕೊಡುವವನು ಗುರು. ಸೊ ಶಿವನ ಪ್ರಕೋಪಕ್ಕೆ ಅಥವಾ ಈಶ್ವರನ ಸಿಟ್ಟಿಗೆ ಮದ್ದಿದೆ ಏನದು? ಜ್ಞಾನ ಅನ್ನೋದು ಮದ್ದಿದೆ. ಅದನ್ನು ಕೊಡುವವನು ಗುರು. ಭವರೋಗ ವೈದ್ಯ ಅಂತ ಹೇಳ್ತಾರೆ. ಈ ಪ್ರಪಂಚಕ್ಕೆ ಬಂದಾಗ ನಮ್ಗೊಂದು ರೋಗ ಬರ್ತದೆ, ಭವರೋಗ ಅಂತ, ಸಂಸಾರ ಅಂತ. ನನ್ನದು ಅಹಂಕಾರ ಮಮಕಾರ, ಇದರಿಂದ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಬರ್ತದೆ. ಇದಕ್ಕೆಲ್ಲ ಮದ್ದು ಕೊಡುವನು ಗುರು. ಆದ್ರೆ ಗುರುವಿಗೆ ಸಿಟ್ಟು ಬಂದ್ರೆ ಏನ್ ಮಾಡೋದು? ಶಿವನ ಹತ್ರ ಹೋಗ್ಲಿಕ್ಕಾಗತ್ತಾ? ಶಿವನ ಕಣ್ಣಿಗೆ ಕಾಣಲ್ಲ. ಶಿವನ ಪಾಠ ನಮ್ಗೆ ಗೊತ್ತಾಗೋದಿಲ್ಲ. ಶಿವನಿಗೆ ಕಣ್ಣಿಗೆ ಕಾಣದ್ರೆ ಗೊತ್ತಾಗೋದು, ತಿಳ್ಕೊಳ್ಳೋದೇನು? ಗುರುವಿಗೆ ಕೋಪ ಯಾಕೆ ಬರ್ತದೆ? ಶಿಷ್ಯನಿಗೆ ಒಂದು ಮಾರ್ಗದರ್ಶನ ಕೊಟ್ಟಿರ್ತಾನೆ, ಶಿಷ್ಯನಿಗೆ ಹೋಗುವ ಒಂದು ದಾರಿ ತೋರಿಸಿರ್ತಾನೆ. ಆ ದಾರಿಯಲ್ಲಿ ಶಿಷ್ಯ ಹೋಗದಿದ್ದಾಗ ಗುರುವಿಗೆ ಸಿಟ್ಟು ಬರ್ತದೆ. ಯಾಕಂದ್ರೆ ತಾನು ಹಾಳು ಮಾಡ್ಕೊಳ್ತಾ ಇದ್ದಾನೆ, ದುಃಖ. ಗುರುವಿನ ಕೋಪಕ್ಕೆ ಮದ್ದಿಲ್ಲ, ಈಶ್ವರನ ಕೋಪಕ್ಕೆ ಮದ್ದಿದೆ ಗುರುವಿನಲ್ಲಿ. ಹಾಗಾಗ್ಬಿಟ್ಟು ಗುರುವಿಗೆ ಒಬ್ಬ ಜೀವನದಲ್ಲಿ ಸದ್ಗುರು ಸಿಕ್ಕಿದ ಮೇಲೆ ಸಂಪೂರ್ಣ ಶರಣಾಗತಿ ಮಾಡಿ ಗುರುವಿನ ಬಿಟ್ಟರೆ ಬೇರೆ ಗತಿ ಇಲ್ಲ ಅಂತ ತಿಳ್ಕೊಂಡು
ಶರಣಾಗತಿಯಾಗಿ ಗುರುವಿಂದ ಜ್ಞಾನ ಪಡ್ಕೊಂಡು ಮುಕ್ತರಾಗಿ ಅಂತ ಶಿವ ಹೇಳ್ತಾರೆ. ಅತ್ರಿನೇತ್ರ ಶಿವ ಸಾಕ್ಷಾತ್ ದಿಭುಜಂ ಅಶ್ವಾಪರೋಪಿ ಹರಿಹಿ ಯೋ ಚತುರ್ಮುಖ ವದನ ಬ್ರಹ್ಮ ಶ್ರೀ ಗುರು ಕಥಿತ ಪ್ರಿಯೇ. ಮೂರು ಕಣ್ಣಿಲ್ದಿದ್ರು ಅವನು ಶಿವನೇ, ನಾಲ್ಕು ಕೈಗಳಿಲ್ದಿದ್ರು ಅವನು ಹರಿಯೇ, ನಾಲ್ಕು ಮುಖಗಳಿಲ್ದಿದ್ರು ಅವನು ಬ್ರಹ್ಮನೇ. ಅಂತ ಸದ್ಗುರುವಿಗೆ ವಂದನೆ ಅರ್ಪಿಸಿ ಅಂತ ಶಿವ ಹೇಳ್ತಾರೆ ಪಾರ್ವತಿಗೆ. ಪ್ರಿಯೇ ಅಂತ ಹೆಂಡತಿಗೆ ಹೇಳ್ತಾರೆ, ಹೆಂಡತಿ ಮತ್ತೆ ಶಿಷ್ಯಳಿಗೆ. ಗುರು ನಾಲ್ಕು ಮುಖಗಳಿಲ್ದಿದ್ರು ಬ್ರಹ್ಮ ಅವನು, ನಾಲ್ಕು ಕೈಗಳಿಲ್ದಿದ್ರು ಅವನು ವಿಷ್ಣು, ಮೂರು ಕಣ್ಣುಗಳಿದ್ರು ಅವನು ಶಿವ. ಇದನ್ನ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ಶ್ಲೋಕದ ಅರ್ಥ ರೂಪದಲ್ಲಿ ಹೇಳ್ತಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ. ಅಲ್ಲ, ಗುರು ಬ್ರಹ್ಮ ಅಂದ್ರೆ ಹೇಳ್ರಿ, ಬ್ರಹ್ಮಜಿಗೆ 4 ತಲೆ ಇದ್ರಿ, ಗುರುವಿಗೆ ಒಂದೇ ತಲೆ ಇರೋದು, ಅದು ಇದೆಯಲ್ಲೋ ಗೊತ್ತಿಲ್ಲ. ಅದು ಗುರು ಬ್ರಹ್ಮ ಅಂತ ಹೇಳೋದು ಹೇಗೆ? ಬ್ರಹ್ಮನ 4 ತಲೆಗಳು, 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಗುರುವಿನ ಒಂದು ತಲೆಯಲ್ಲಿ ಆ 4 ವೇದಗಳ ಸಾರಾಂಶ ಬರ್ತದೆ. 4 ವೇದಗಳು ಏನ್ ಹೇಳ್ತವೆ, ಅದರ ಸಾರಾಂಶವನ್ನು ಗುರು ಒಂದು ತಲೆಯಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಗುರು ಬ್ರಹ್ಮನಿಗೆ 4 ತಲೆಗಳು ಬೇಕು, ಗುರುವಿಗೆ ಒಂದು ತಲೆ ಸಾಕು ಅದನ್ನ ಹೇಳಕ್ಕೆ, ಅರ್ಥ ಹೇಳಕ್ಕೆ, ಅದರ ಸಾರಾಂಶ ಹೇಳಿಕೆ. ಏನ್ ಸಾರಾಂಶ 4 ವೇದಗಳದ್ದು? ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಯಾವುದು ನಾನಲ್ಲ, ಶುದ್ಧ ಚೈತನ್ಯ ನಾನು. ಇದು 4 ವೇದಗಳ ಸಾರ. ಈ 4 ವೇದಗಳ ಸಾರ ಒಂದೇ ಮುಖದ ಮೂಲಕ ಹೇಳುವುದರಿಂದ ಗುರು ಬ್ರಹ್ಮನೇ. ಹರಿ ವಿಷ್ಣುವಿಗೆ 4 ಭುಜಗಳಿದ್ದಾವೆ. ಗುರು ಬ್ರಹ್ಮ, ಗುರು ವಿಷ್ಣು. ಅಲ್ಲ, ಗುರುಗಳಿಗೆ 2 ಕೈ ಇದೆಯಲ್ಲ, 4 ಕೈಗಳಿಲ್ಲ ಅಲ್ಲ. ವಿಷ್ಣುವಿನ 4 ಕೈಯಲ್ಲಿ ಏನಿದೆಯಪ್ಪ? ಶಂಖ, ಚಕ್ರ, ಗದ, ಪದ್ಮ. ಶಂಖ ಅದು ಪ್ರಣವ ಧ್ವನಿ, ಇಡೀ ಸೃಷ್ಟಿಗೆ ಆದಿ ಬಂದ ಧ್ವನಿ. ಇಡೀ ಸೃಷ್ಟಿ ಅಲ್ಲಿಂದ ಹುಟ್ಟು ಬಂತು, ಓಂಕಾರ ಶಬ್ದದಿಂದ. ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಪಂಚೇಂದ್ರಿಯಗಳು, ಪ್ರಾಣಿಗಳು, ಪಶು ಪಕ್ಷಿಗಳು ಹುಟ್ಟು ಬಂದು ಆ ಓಂಕಾರ ಶಬ್ದದಿಂದ. ಆ ಓಂಕಾರ ಸೃಷ್ಟಿಯ ರಹಸ್ಯ. ಸದ್ಗುರು ಸೃಷ್ಟಿಯ ರಹಸ್ಯವನ್ನು ಹೇಳ್ತಾರೆ. ಸೃಷ್ಟಿಯ ರಹಸ್ಯ ಗೊತ್ತಾಗದೆ ನಾವು ಸೃಷ್ಟಿಯಲ್ಲಿ ಸಿಕ್ಕಾಕೊಳ್ತೇವೆ. ಆ ಸೃಷ್ಟಿ ಅಂದ್ರೆ ಏನ್ ತಿಳ್ಕೊಂಡು, ಜೀವ ಈಶ್ವರ ಏಕತ್ವ ತಿಳ್ಕೊಂಡು ಸೃಷ್ಟಿಯಿಂದ ಮುಕ್ತನಾಗಲಿಕ್ಕೆ ಸದ್ಗುರು ಹೇಳ್ಕೊಡ್ತಾನೆ. ಅದಕ್ಕೋಸ್ಕರ ವಿಷ್ಣುವಿನ ಒಂದು ಕೈಯಲ್ಲಿ ಶಂಖ, ಅದು ಗುರುವಿನ ಒಂದು ಕೈ. ಕಣ್ಣಿಗೆ ಕಾಣದಲ್ಲ, ಆ ಕಣ್ಣಿಗೆ ಕಾಣದ ಜ್ಞಾನದ ಕೈ. 2ನೇ ಕೈಯಲ್ಲಿ ಚಕ್ರ ಇದೆ. ಚಕ್ರ ಸುದರ್ಶನ, ಎಲ್ಲ ಅಸುರನ್ನು ನಾಶ ಮಾಡೋ ಶಕ್ತಿ. ಎಲ್ಲ ಅಸುರ ಶಕ್ತಿಯನ್ನು ನಾಶ ಮಾಡೋದು ಸುದರ್ಶನ ಯೂಸ್ ಮಾಡೋದು. ಸುದರ್ಶನ ಸರಿಯಾಗಿ ಕಾಣೋದು, ಸರಿಯಾಗಿ ನೋಡುವುದು, ಸರಿಯಾಗಿ ತಿಳ್ಕೊಳ್ಳೋದು. ಗುರುವಿನ ಕೈಯಲ್ಲಿ ಸುದರ್ಶನ ಇದೆ. ಏನದು? ಆತ್ಮಜ್ಞಾನ ವಿಚಾರ, ಆತ್ಮಚಿಂತನೆ, ಪಾಠ, ವೇದಾಂತ ಸಾರ. ಇದು ಸುದರ್ಶನ ಚಕ್ರ. ಇದು ಸುದರ್ಶನಕ್ಕೆ, ವಿಷ್ಣುವಿನ ಸುದರ್ಶನ ಚಕ್ರ ಅಸುರರ ಕುತ್ತಿಗೆ ಕತ್ತರಿಸಾಗ್ತದೆ. ಗುರುಗಳ ಕೈಯಲ್ಲಿ ಸುದರ್ಶನ ಚಕ್ರ ಅಜ್ಞಾನದ ಕುತ್ತಿಗೆ ಕತ್ತರಿಸಾಗ್ತದೆ, ಅದಕ್ಕೆ ಸುದರ್ಶನ. ಇನ್ನೊಂದು ಕೈ ವಿಷ್ಣು, ಇನ್ನೊಂದು ಕೈ ಗದೆ ಇದೆ, ಆಯುಧ. ಆ ಗದೆ ಏನು? ಕರ್ಮ ಮತ್ತು ಕರ್ಮಫಲವನ್ನ ಕೊಡುವಂಥದ್ದು. ಕರ್ಮ ಸರಿಯಾದ ಕರ್ಮಫಲ ಕೊಡು, ಶಿಕ್ಷೆ ಕೊಡುವಂಥದ್ದು ಗದೆ. ಗುರುವಿನ ಕೈಯಲ್ಲಿ ಒಂದು ಗದೆ ಇದೆ. ಏನದು? ಆತ್ಮಜ್ಞಾನ. ಕರ್ಮದಿಂದಲೇ ಬಿಡುಗಡೆ ಆಗೋದು ಹೇಗೆ ಅಂತ, ಎಲ್ಲ ಕರ್ಮಗಳಿಂದ ಬಿಡುಗಡೆ ಆಗೋದು ಹೇಗೆ ಅಂತ, ಕರ್ಮದಿಂದ ಮುಕ್ತಿ ಪಡೆಯೋದು ಹೇಗೆ, ನಿಷ್ಕಾಮ ಕರ್ಮ ಮಾಡಬೇಕು, ಶ್ರವಣ ಮನ ನಿಧಿಧ್ಯಾಸ ಮಾಡಬೇಕು, ಆತ್ಮನ ಮೋಕ್ಷಾರ್ಥ ಪಡಿಬೇಕು, ಗದೆಯಿಂದ ಬಿಡುಗಡೆ ಆಗ್ಬೇಕು. ಅದಕ್ಕೋಸ್ಕರ ವಿಷ್ಣುವಿನ ಕೈಯಲ್ಲಿ ಇನ್ನೊಂದು ಗದೆ ಇರೋದು ಗುರುವಿನ ಕೈಯಲ್ಲೂ ಇದೆ. ಗುರುವಿಗೆ 2 ಕೈ ಇದ್ರು, ಎಲ್ಲ 4 ಇದೆ. ಕಮಲ ಪತ್ರ ಇದೆ. ಇನ್ನೊಂದು ಕೈ ವಿಷ್ಣುವಿನ ಕೈಯಲ್ಲಿ, ಇನ್ನೊಂದು ಕಮಲ ಪತ್ರ ಇದೆ. ಕಮಲ ಏನು? ಕಮಲ ಮುಕ್ತಿಯ ಸಂಕೇತ, ಜ್ಞಾನದ ಸಂಕೇತ. ಕಮಲ ನೀರಿನಲ್ಲಿ ಹುಟ್ಟುತ್ತದೆ, ಕೆಸರಿನಲ್ಲಿ ಬೆಳೀತದೆ, ಸೂರ್ಯನ ಬೆಳಕಿಗೆ ಹರಡುತ್ತದೆ. ನೀರು ಕೆಸರು ಪ್ರಪಂಚ ಸಂಸಾರ.
ಸೂರ್ಯನ ಬೆಳಕಿಗೆ ಅರಳುವುದು ಕಮಲ. ನಾವು ಕೂಡ ಕೆಸರಲ್ಲೇ ಹುಟ್ಟಿದ್ದು, ಪ್ರಕೃತಿಯಲ್ಲೇ ಹುಟ್ಟಿದ್ದು, ಸಂಸಾರ ನೀರಿನಲ್ಲೇ ಬೆಳೆದದ್ದು, ಪ್ರಪಂಚದಲ್ಲೇ ಬೆಳೆದದ್ದು. ಆದರೆ ಗುರುವಿನ ಜ್ಞಾನದಿಂದ ಬೆಳಗಿ ಯಾವುದು ನಮ್ಗೆ ಅಂಟಿಕೊಳ್ಳೋದಿಲ್ಲ. ಕಮಲದ ಹಾಗೆ ತೆರ್ಕೊಳ್ತೇವೆ, ಮುಕ್ತಿಯನ್ನು ಪಡಿತೇವೆ. ಅದಕ್ಕೋಸ್ಕರ ವಿಷ್ಣುವಿನ 4ನೇ ಕೈಯಲ್ಲಿರುವ ಕಮಲ ಕೂಡ ಗುರುವಿನ ಕೈಯಲ್ಲಿದೆ. ಶಂಖ ಚಕ್ರ ಗದಾ ಪದ್ಮ ಗುರುವಿನ 2 ಕೈಯಲ್ಲಿದೆ. ವಿಷ್ಣುವಿಗೆ 4 ಕೈ ಬೇಕು, ಗುರುವಿಗೆ 2 ಕೈ ಸಾಕು ಅದನ್ನು ಇಟ್ಕೊಳ್ಳಿಕ್ಕೆ. ಅದಕ್ಕೋಸ್ಕರ ಗುರು ವಿಷ್ಣು. ಅತ್ರಿನೇತ್ರ, ಶಿವನಿಗೆ 3 ಕಣ್ಣಿದೆ. ಒಂದು 3ನೇ ಕಣ್ಣಿನ ನೋಡಿದಾಗ ಪ್ರಪಂಚ ಭಸ್ಮ ಆಗುತ್ತದಂತ ಅವನಿಗೆ. ಅದು ಶಿವನ 3ನೇ ಕಣ್ಣಿಂದ ನೋಡಿದಾಗ ಪ್ರಪಂಚ ಭಸ್ಮ ಆಗ್ತದೆ. ಗುರುವಿಗೆ 3 ಕಣ್ಣಿದೆ. ಅದೊಂದು ಕಣ್ಣು ಕಾಣುವುದಿಲ್ಲ, ಇಲ್ಲಿಂದ ಹೊರಗಡೆ ಕಾಣುವುದಿಲ್ಲ. ಒಳಗಡೆ ಕಣ್ಣು ತೆರ್ಕೊಂಡಿದೆ, ಜ್ಞಾನದ ಕಣ್ಣು ತೆರ್ಕೊಂಡಿದೆ, ಆತ್ಮಜ್ಞಾನದ ಕಣ್ಣು ತಿರ್ಕೊಂಡಿದೆ, ಜ್ಞಾನ ಚಕ್ಷು ತೆರ್ಕೊಂಡಿದೆ. ಅದು 3ನೇ ಕಣ್ಣು. ಅದು ತೆರ್ಕೊಂಡಿದ್ದು ಗೊತ್ತಾಗೋದು ಹೇಗೆ? ಆತ್ಮಜ್ಞಾನದ ಮಾತುಗಳಿಂದ, ಜ್ಞಾನದ ವಿಚಾರಗಳಿಂದ 3ನೇ ಕಣ್ಣು ತೆರೆದ 3 ಕಣ್ಣಿನ ಮೂಲಕ ಜ್ಞಾನ ಸಿಗ್ತದೆ ನಮಗೆ. ಹಾಗಾಗ್ಬಿಟ್ಟು 3 ಕಣ್ಣುಗಳಲ್ಲಿದ್ರು ಗುರು ಶಿವನೇ. ಇನ್ನೊಂದು ದೃಷ್ಟಿ ನೋಡ್ಬೇಕಾದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇನ್ನೊಂದು ಅರ್ಥ ಇದೆ. ಬ್ರಹ್ಮಾಜಿ ಸೃಷ್ಟಿಕರ್ತ, ತನ್ನ ಮಾಯಾಶಕ್ತಿಯಿಂದ ಜೀವಿಗಳನ್ನು ಸೃಷ್ಟಿಕರಿಸ್ತಾನೆ. ಗುರು ವಿದ್ಯಾಮಾಯೆಯಿಂದ ಆ ಸೃಷ್ಟಿಯಿಂದ ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಜ್ಞಾನ ದಾಹವನ್ನು ಉಂಟು ಮಾಡ್ತಾನೆ, ಜ್ಞಾನ ಬೇಕು ಅನ್ನೋ ದಾಹವನ್ನು ಉಂಟು ಮಾಡ್ತಾನೆ. ಅದು ಬ್ರಹ್ಮಾಜಿ. ಕಡೆಗೆ ಆ ಜ್ಞಾನವನ್ನು ಕಾಯಬೇಕು, ರಕ್ಷಣೆ ಮಾಡಬೇಕು. ಅದಕ್ಕೋಸ್ಕರ ಬೇರೆ ಬೇರೆ ರೀತಿಯ ಕರ್ಮಯೋಗವನ್ನು ಹೇಳ್ಕೊಡ್ತಾನೆ. ಆತ್ಮ ಶ್ರವಣ ಮನನ ನಿಧ್ಯಾಸಕ್ಕೆ ಮತ್ತು ಕರ್ಮಯೋಗಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಆ ರೀತಿ ಗುರು ವಿಷ್ಣು ಪಾಲನಕಾರ. ಅಜ್ಞಾನವನ್ನ ಆತ್ಮವಿಚಾರದಿಂದ ನಾಶ ಮಾಡ್ತಾನೆ. ಅದಕ್ಕೋಸ್ಕರ ಗುರು ಶಿವ. ಸೊ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪ ಆ ಗುರುವಿಗೆ ವಂದನೆಗಳು. ನಿತ್ಯಾಯ ನಿರ್ವಿಕಾರಾಯ ನಿರವಧ್ಯಾಯ ಯೋಗಿನೇ ನಿಷ್ಫಲಾಯ ನಿರೀಹಾಯ ಶಿವಾಯ ಗುರವೇ ನಮಃ. ನಿತ್ಯಾಯ ನಿರ್ವಿಕಾರಾಯ, ಯಾವ ಶಾಶ್ವತನೋ ಅವನೇ ಗುರು. ಯಾವರಲ್ಲಿ ಬದಲಾವಣೆ ಇಲ್ಲವೋ ಅವನೇ ಗುರು. ಯಾವುದರಲ್ಲಿ ಯಾವ ಲೋಪದೋಷಗಳಿಲ್ಲವೋ ಶುದ್ಧನೋ, ಎಲ್ಲ ಆಶೆಗಳಿಂದ ಬಿಡುಗಡೆ ಆದವನು ಮತ್ತು ಶುಭಕಾರಿ ಶಿವಸ್ವರೂಪಿ ಯಾರೋ ಅವನಿಗೆ, ಅಂತ ಗುರುವಿಗೆ ನಮ್ಮ ವಂದನೆಗಳು. ಗುರುವಿಗೆ ಬಾಹ್ಯ ರೂಪ ಮನುಷ್ಯ ರೂಪ, ಒಳಗಿನ ರೂಪ ಪರಬ್ರಹ್ಮ ರೂಪ. ಗುರುವಿನ ಚೇತನ ಪರಬ್ರಹ್ಮದಲ್ಲಿ ಒಂದಾಗ್ಬಿಟ್ಟಿದೆ. ಅದಕ್ಕೆ ಸದ್ಗುರು ಅಂತ ಹೇಳೋದು. ಹೊರಗಡೆ ನೋಡಿದಾಗ ದೇಹ ಕಾಣ್ತದೆ, ಅದು ಕೇವಲ ಒಂದು ಸಾಧನ, ಇನ್ಸ್ಟ್ರೂಮೆಂಟ್, ವೆಹಿಕಲ್. ಆ ದೇಹ ಶಾಶ್ವತ ಅಲ್ಲ. ಅದು ದೇಹ ಹುಟ್ಟುತ್ತದೆ, ಬೆಳೀತದೆ, ಮುದುಕಾಗ್ತದೆ, ಸತ್ತೋಗುತ್ತೆ. ಆದ್ರೆ ಗುರುವಿನ ಚೈತನ್ಯ ಪರಬ್ರಹ್ಮನಿಗೆ ಒಂದಾಗ್ಬಿಟ್ಟಿದೆ. ನಾವು ವ್ಯವಹಾರ ಮಾಡ್ತಿರೋದು ಆ ಗುರುವಿನ ದೇಹದೊಟ್ಟಿಗೋ ಗುರುವಿನ ಚೈತನ್ಯದೊಟ್ಟಿಗೋ. ಈಗ ಒಬ್ಬ ಮೊಬೈಲ್ ಫೋನ್ ಮಾತಾಡುವಾಗ ಅವ್ರು ಮೊಬೈಲ್ ಫೋನ್ ಒಟ್ಟಿಗೆ ಮಾತಾಡ್ತಾರೋ, ಮೊಬೈಲ್ ಫೋನ್ ಮೂಲಕ ಮಾತಾಡ್ತಿದ್ರು. ಗುರುವಿನ ಶರೀರದೊಟ್ಟಿಗೆ ಮೂಲಕ ನಾವು ಪರಬ್ರಹ್ಮನೊಟ್ಟಿಗೆ ವ್ಯವಹಾರ ಮಾಡ್ತೇವೆ. ಆ ಪರಬ್ರಹ್ಮನ ಬಗ್ಗೆ ಹೇಳ್ತೇವೆ ನಾವು. ನಿತ್ಯ ಅಂದ್ರೆ ಶಾಶ್ವತವಾದ್ದು. ನಿರ್ವಿಕಾರ, ಯಾವ ಬದಲಾವಣೆ ಇಲ್ಲ ಪರಬ್ರಹ್ಮ ತತ್ವ. ಗುರುವಿನ ದೇಹದಲ್ಲಿ ಬದಲಾವಣೆ ಇದೆ, ಆದ್ರೆ ಪರಬ್ರಹ್ಮ ತತ್ವದಲ್ಲಿ ಬದಲಾವಣೆ ಇಲ್ಲ. ಗುರುವಿನ ದೇಹ ಕೇವಲ ಆ ವೆಹಿಕಲ್, ಅದಷ್ಟೇ, ವಾಹನ ಅಷ್ಟೇ ಅದು. ನಿರ್ವಿಕಾರಾಯ ನಿತ್ಯಾಯ ನಿರ್ವಿಕಾರಾಯ ನಿರವಧ್ಯಾಯ, ಯಾವ ಲೋಪದೋಷಗಳಿಲ್ಲ. ಒಬ್ಬ ಮನುಷ್ಯನಲ್ಲಿ ಲೋಪದೋಷಗಳಿರ್ತವೆ, ಸರಿ ತಪ್ಪುಗಳಿರ್ತವೆ. ಆದರೆ ಗುರುವಿನಲ್ಲಿ, ಚೈತನ್ಯದಲ್ಲಿ ಯಾವ ಲೋಪದೋಷಗಳಿಲ್ಲ, ಶುದ್ಧ ಅದು. ಆಶಾರಹಿತ. ಎಲ್ಲ ಜೀವಿಗಳಿಗೆ ಆಶೆ ಇದೆ, ನನಗೆ ಅದು ಬೇಕು ಇದು ಬೇಕಂತ. ಗುರು ಎಲ್ಲ ಆಶೆಗಳಿಂದ ಮುಕ್ತ. ಯಾಕಂದ್ರೆ ಅವನ ಅತ್ಯಂತ ಶ್ರೇಷ್ಠವಾದ ಜೀವ ಈಶ್ವರ ಏಕತ್ವವನ್ನು ಕಂಡ ಮೇಲೆ ಅವನಿಗೆ ಇಂಥ ಬೇರೆ ಆಶೆ ಇದೆ. ಕಡೆಗೆ ಆಸ್ಪಿಷಿಯಸ್ ಅಂದ್ರೆ ಶುಭಕಾರಿ ಅಂತ. ಸೊ ಮದುವೆ ನಾವು ಹೇಳ್ತೇವೆ, ಮದುವೆ ಶುಭ ಕಾರ್ಯ ರೀ, ಬನ್ನಿ ನಮ್ಮ ಮನೆಗೆ ಅಂತ ಹೇಳ್ತಾರೆ. ಶುಭ ಕಾರ್ಯ ನಮ್ಮ ಲೆಕ್ಕದಲ್ಲಿ ಮದುವೆ ಮುಂಜಿ ಅಂತ. ಒಬ್ಬ ಹುಡುಗನಿಗೆ ಮದುವೆ ಆಗ್ತಾರೆ, ಒಳ್ಳೆ ಶುಭ ಕಾರ್ಯ ರೀ ಅಂತ ಹೇಳ್ತೇವೆ. ಹುಡುಗಿಗೆ ಮದುವೆ ಆಗಿದ್ರೆ ಶುಭ ಕಾರ್ಯ ಅಂತ ಹೇಳ್ತೇವೆ. ಶುಭ ಅಂದ್ರೆ ನಮ್ಗೆ ಒಳ್ಳೇದಾಗುದು ಅಂತ. ಅದು ನಿಜವಾದ ಶುಭ ಯಾವುದು? ನಮ್ಮ ಜೀವನದಲ್ಲಿ ಸದ್ಗುರು ಪ್ರಾಪ್ತಿಯೇ ನಿಜವಾದ ಶುಭ. ಆ ಶುಭ ಸ್ವರೂಪಿಯಾದ ಗುರುವಿಗೆ ನಮ್ಮ ವಂದನೆಗಳು.
70ನೇ ಶ್ಲೋಕ. ಶಿಷ್ಯ ಹೃದಯ ಪದ್ಮ ಸೂರ್ಯಾಯ ಸತ್ಯಾಯ ಜ್ಞಾನರೂಪಿಣಿ ವೇದಾಂತ ವಾಕ್ಯ ವೇದ್ಯಾಯ ಶಿವಾಯ ಗುರವೇ ನಮಃ. ಶಿಷ್ಯ ಹೃದಯ ಪದ್ಮ, ಶಿಷ್ಯನ ಹೃದಯದಲ್ಲಿರುವ ಕಮಲ ಇದೆ. ಆ ಹೃತ್ಕಮಲವನ್ನ ಅರಟ್ಲಿಕ್ಕೆ ಸೂರ್ಯ ಇದನ್ನಲ್ಲ, ಗುರು ಆ ಸೂರ್ಯ. ಎಂತ ಗುರು? ಸತ್ಯ ಸ್ವರೂಪಿ, ಜ್ಞಾನ ಸ್ವರೂಪಿ, ವೇದಾಂತ ವಾಕ್ಯ ವೇದ್ಯಾಯ, ವೇದಾಂತ ವಾಕ್ಯವನ್ನ ಹೇಳಿಕೊಡುವಂತವ್ರು. ಶಿವಾಯ, ನಮಗೆ ಶುಭಕಾರಿಯಾದ ಗುರುವಿಗೆ ನಮನಗಳು. ಶಿಷ್ಯ ಹೃದಯ ಪದ್ಮ, ಪದ್ಮ ಅಂದ್ರೆ ಕಮಲ. ಕಮಲ ಏನಾಗ್ತದೆ? ಕೆಸರಿನಲ್ಲಿ ಹುಟ್ಟುತ್ತದೆ, ಕೆಸರಿನಲ್ಲಿ ನೀರಿನಲ್ಲಿ ಬೆಳೀತದೆ, ಸೂರ್ಯನ ಬೆಳಕಿಗೆ ಅರಳುತ್ತದೆ. ಕಮಲ ಅನ್ನೋದು ಆತ್ಮಜ್ಞಾನದ ಸಂಕೇತ, ಮುಕ್ತಿಯ ಸಂಕೇತ. ಶಿಷ್ಯ ಅನ್ನೋದು ಜೀವಿ, ಅವನೊಂದು ಮೊಗ್ಗು ಇದ್ದ ಹಾಗೆ, ಕಮಲದ ಮೊಗ್ಗು ಇದ್ದ ಹಾಗೆ, ಅರಳಿಲ್ಲ. ಅಜ್ಞಾನದಲ್ಲಿ ಅದು ಅರಳಿಲ್ಲ. ಅದಕ್ಕೆ ಜ್ಞಾನದ ಬೆಳಕು ಬೀಳಬೇಕು. ಜ್ಞಾನದ ಬೆಳಕು ಬಿದ್ದಾಗ ಆ ಕಮಲ ಅರಳುತ್ತದೆ, ಜೀವ ಅನ್ನುವ ಕಮಲ ಅರಳುತ್ತದೆ, ಶಿವರ ಸ್ವರೂಪಿ ಆಗ್ತದೆ. ಅದು ಹೃದಯದಲ್ಲಿದೆ. ಹೃತ್ಪದ್ಮ ಹೃದಯದಲ್ಲಿ, ಶಿಷ್ಯನ ಹೃದಯದಲ್ಲಿರುವ ಆ ಕಮಲ ಅರಳಬೇಕು. ಅದಕ್ಕೆ ಜ್ಞಾನದ ಬೆಳಕು ಬೇಕು. ಆ ಜ್ಞಾನದ ಬೆಳಕು ಬೇಕಾದ್ರೆ ಗುರು ಬೇಕು. ಎಂತ ಗುರು ಬೇಕು? ಸತ್ಯಾಯ, ಸತ್ಯವನ್ನು ಕಂಡವನು, ಸತ್ಯ ಸ್ವರೂಪಿ. ಜ್ಞಾನ ರೂಪಿಣಿ, ಕೇವಲ ಸತ್ಯವನ್ನು ಕಂಡದಲ್ಲ, ಆ ಸತ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಜ್ಞಾನ ಸ್ವರೂಪಿ ಆಗಿರಬೇಕು. ವೇದಾಂತ ವಾಕ್ಯ ವೇದ್ಯಾಯ, ವೇದಾಂತದ ವಾಕ್ಯದ ಮೂಲಕ ಆತ್ಮಜ್ಞಾನವನ್ನು ಹೇಳ್ಕೊಡ್ಬೇಕು ಅವನು ಗುರು. ಎಂತ ವೇದಾಂತ ವಾಕ್ಯ? ಪ್ರಜ್ಞಾನಂ ಬ್ರಹ್ಮ, ಚೈತನ್ಯ ಅನ್ನೋದು ಅರಿವು, ಚೈತನ್ಯ ಅನ್ನೋದು ಬ್ರಹ್ಮ, ಐತರೇಯ ಉಪನಿಷತ್. ಅಯಂ ಆತ್ಮ ಬ್ರಹ್ಮ, ನನ್ನ ಆತ್ಮ ಬ್ರಹ್ಮ, ಇದು ಮಾಂಡುಕ್ಯ ಉಪನಿಷತ್. ತತ್ವಮಸಿ, ನೀನು ಬ್ರಹ್ಮಸ್ವರೂಪಿಯಪ್ಪ, ಚಾಂಡೋಗ್ಯ ಉಪನಿಷತ್. ಅಹಂ ಬ್ರಹ್ಮಾಸ್ಮಿ, ಬೃಹದಾರಣ್ಯಕ ಉಪನಿಷತ್. ಈ ಉಪನಿಷತ್ ವಾಕ್ಯದ ಮೂಲಕ ಆತ್ಮಜ್ಞಾನವನ್ನು ಹೇಳ್ಕೊಡೋನು ಗುರು. ಅಷ್ಟು ಮಾತ್ರ ಅಲ್ಲ, ವೇದಾಂತ ವಾಕ್ಯದ ಹೇಳ್ಕೊಡೋದು ಮಾತ್ರ ಅಲ್ಲ, ವೇದಾಂತ ವಾಕ್ಯ ಸ್ವರೂಪಿನೇ ಅವನು, ಜ್ಞಾನ ಸ್ವರೂಪಿನೇ. ವೇದಾಂತ ವಾಕ್ಯದ ಸತ್ಯವನ್ನ ಗುರುವಿನ ಜೀವನದಲ್ಲಿ ಕಾಣಬೇಕು. ನಡೆದಂತೆ ನುಡಿಯುವವನು ಗುರು. ಅಂತ ಗುರುವಿಗೆ ನಾವು ಶರಣಾಗತಿ ಆಗೋಣ. ಇದು ಗುರುಗೀತೆಯ 70ನೇ ಶ್ಲೋಕದ ಚಿಂತನೆ. ಯಾರಿಗ ಪ್ರಶ್ನೆ ಇದೆಯಾ? ಎನಿ ಕ್ವಶನ್ಸ್? ಯಾರಿಗೆ ಪ್ರಶ್ನೆಗಳಿದ್ರೆ